ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದುಬಿಟ್ಟು ಸ್ಪೆಷಲಾಗಿ ನಮ್ಮ ಚಿಕನ್ ಸುಕ್ಕ ಕರಿ ಅಂದರೆ ನಮ್ಮ ಮಂಗಳೂರು ಕಡೆ ಸ್ಪೆಷಲ್ ಇದು ನಾವು ಮಾಡಿ ನಮ್ಮ ಚಾನಲಲ್ಲಿ ತೋರಿಸ್ತಾ ಇದ್ದೇವೆ. ಇದು ಇವಾಗ ನಮ್ಮದು ಚಾನಲ್ ಯಾರೆಲ್ಲ ಫಾಲೋ ಮಾಡಿಲ್ಲ ಎಲ್ಲರೂ ಫಾಲೋ ಮಾಡಿ ಇಟ್ಕೊಳ್ಳಿ, ಯಾಕೆಂದರೆ ನಿಮಗೆ ಒಳ್ಳೆ ವೀಡಿಯೋಸ್ ಬರ್ತಾ ಇರುತ್ತೆ. ಇವಾಗ ಚಿಕನ್ ಕರಿಗೆ ಬೇಕಾದರೆ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ನೈಸಾಗಿ ಕಟ್ ಮಾಡಿಬಿಟ್ಟು ಇಡಬೇಕು. ಆಮೇಲೆ ಬಂದುಬಿಟ್ಟು ಟೊಮೆಟೊ ನಮಗೆ ಈರುಳ್ಳಿ ಇವಾಗ ಒಂದು 2.5 kg ಈರುಳ್ಳಿ ತಗೊಂಡಿದ್ದೆ. 3 kg ಅಷ್ಟು ಈರುಳ್ಳಿ ತಗೊಂಡಿದ್ದೇನೆ. ಆಮೇಲೆ ಒಂದು 3 kg ಅದಷ್ಟೇ ಸೇಮ್ ಕ್ವಾಂಟಿಟಿಯಲ್ಲೇ ನಾನು ಇವಾಗ ಟೊಮೆಟೊ ಕೂಡ ತಗೊಂಡಿದ್ದೇನೆ. ಟೊಮೆಟೊ ಈರುಳ್ಳಿ ಸೇಮ್ ಕ್ವಾಂಟಿಟಿಯಲ್ಲೇ ತಗೊಳ್ಬೇಕು, ಯಾಕಂದರೆ ಅದು ಚಿಕನ್ ಕರಿಗೆ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ. ಅವಾಗ ಚಿಕನ್ ಕರಿಗೆ ಏನೆಲ್ಲ ಬೇಕು ಅಂತೇಳಿ ನನ್ನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ನೋಡಿ. ಇವಾಗ ಸ್ಟಾರ್ಟಿಂಗಲ್ಲಿ ಬಂದುಬಿಟ್ಟು ಸ್ಪೈಸಸ್ ಯಾವುದು ಬಿಗ್ ಜೀರಾ ಮತ್ತು ಪಟ್ಟ ಗ್ರಾಂಬು ಇದೆಲ್ಲ ಹಾಕಬೇಕು, ಮತ್ತು ಕರಿಬೇವು, ಆಮೇಲೆ ಗ್ರೀನ್ ಚಿಲ್ಲಿ ಇದೆಯಲ್ಲ, ಆಮೇಲೆ ಬಂದುಬಿಟ್ಟು ಈರುಳ್ಳಿ 3 kg ಇದೆ. 3 kg ಇದೆ, ಮತ್ತು 3 kg ಟೊಮೆಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ, ಆಮೇಲೆ ಬಂದುಬಿಟ್ಟು ಧನಿಯಾ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಅದು, ಮತ್ತು ಬಂದುಬಿಟ್ಟು ಚಿಕನ್ ಮಸಾಲ ಮತ್ತು ಹಲ್ದಿ ಹುಡಿ ಚಿಕನ್ ಮಸಾಲ ಚೆನ್ನಾಗಿ ಒಂದು ನಿಮಗೆ ಎಷ್ಟು ಬೇಕು ಆ ಕ್ವಾಂಟಿಟಿ ನೀವು ಒಂದು ಅಂದಾಜಲ್ಲಿ ಇಡಬೇಕು. ಆಮೇಲೆ ಬಂದುಬಿಟ್ಟು ಒಂದು ಉರ್ಲಿ ಅಂದರೆ ಕೇರಳದಲ್ಲಿ ಉರ್ಲಿ ಇಡ್ತಾರೆ ನೋಡಿ, ಈ ಥರ ಒಂದು ಪಾತ್ರೆ ಉರ್ಲಿ ಅಂದರೆ ಆ ಉರ್ಲಿಗೆ ಸ್ವಲ್ಪ ಎಣ್ಣೆ ಹಾಕಬೇಕು. ಒಂದು ಲೀಟ್ರಷ್ಟು ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಡಬೇಕು, ಹಂಗೆ ಎಣ್ಣೆ ಬಿಸಿ ಆಗೋ ತನಕ ನೋಡ್ಕೊಳ್ಬೇಕು. ಎಣ್ಣೆ ಬಿಸಿ ಆದಮೇಲೆ ನಾವು ಇವಾಗ ಏನೆಲ್ಲ ಸ್ಪೈಸಸ್ ಅಂದರೆ ಇವಾಗ ಪಟ್ಟ ಮತ್ತು ಸ್ಟಾರು ಮತ್ತು ಏನಂತಾರಲ್ಲ ಬಿಗ್ ಜೀರಾ, ಪೆರಿಂಜೀರಿಗೆ ಅಂತಾರೆ ನಮ್ಮ ಭಾಷೆಯಲ್ಲಿ, ಅದು ಬಿಗ್ ಜೀರಾ ಅದು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಹೊಡಿಯುತ್ತೆ, ಅದು ನೋಡಿ ಸೌಂಡ್ ಬರ್ತದೆ. ಆಮೇಲೆ ಅದಾದಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕಿದ್ಮೇಲೆ ಈ ಥರನೇ ಸೌಂಡ್ ಬರ್ತಾ ಇರುತ್ತೆ, ಹೊಡಿತಾ ಇರುತ್ತೆ ಅದು. ಆಮೇಲೆ ಕರಿಬೇವು ಇದೆಯಲ್ಲ, ಕರಿಬೇವು ಕೂಡ ಅದ್ರ ಮೇಲೆ ಹಾಕಬೇಕು. ಕರಿಬೇವು ಹಾಕಿದ್ಮೇಲೆ ಅದು ಕರಿಬೇವು ಸ್ವಲ್ಪ ಈ ಥರ ಹೊಡಿದ ಮೇಲೆ ಕರಿಬೇವು ಸ್ಮೆಲ್ಲು ಆಯಿಲಿಗೆ ಬಿಡಬೇಕು. ಆಯಿಲ್ ಬಿಟ್ಟರೆ ಚೆನ್ನಾಗಿರುತ್ತೆ ಕರಿಬೇವು ಸ್ಮೆಲ್ಲು. ಮತ್ತು ಕರಿಬೇವು ಎಲ್ಲ ಕರಿಗೆ ಹಾಕ್ಬೇಕು, ಯಾಕಂದರೆ ಆರೋಗ್ಯಕ್ಕೆ ಒಳ್ಳೆಯದು ಕರಿಬೇವು ಕೂಡ. ನಾವು ಕರಿಬೇವು ಯಾವ ಫುಡ್ಡಲ್ಲಿ ಕೂಡ ನಾವು ಕರಿಬೇವು ತಿನ್ನಲ್ಲ, ಹಾಗೆ ಸೈಡಿಗೆ ಬದಿಗಿಡ್ತೇವೆ, ತಿನ್ನಬೇಕು. ಆಮೇಲೆ ನೋಡಿ ಈರುಳ್ಳಿ 3 kg ಅಷ್ಟು ಈರುಳ್ಳಿ. ನಮಗೆ ಬಂದುಬಿಟ್ಟು 25 kg ಕ್ವಾಂಟಿಟಿ ಚಿಕನ್ ಇದೆ, ಅದಕ್ಕೆ 3 kg ಅಷ್ಟು ಈರುಳ್ಳಿ ಹಾಕಿದ್ದೇನೆ. ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಈ ಥರನೇ ಮಿಕ್ಸ್ ಮಾಡಿದ್ಮೇಲೆ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಕಲ್ಲು ಉಪ್ಪು ಇದ್ದರೆ ಒಳ್ಳೆಯದು, ಕಲ್ಲು ಉಪ್ಪು ಹಾಕಿದರೆ ಸ್ವಲ್ಪ ಹೊತ್ತಾದ್ಮೇಲೆ ಅದು ನಿಮಗೆ ನೀರು ಬಿಡುತ್ತೆ. ಈರುಳ್ಳಿದು ನೀರಿದೆಯಲ್ಲ ಅದು ಈ ಥರನೇ ಬಿಡ್ತಾ ಬರುತ್ತೆ. ಅವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಅದು, ಯಾಕಂದರೆ ಅದರದ್ದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ನೋಡಿ, ಈರುಳ್ಳಿ ಕಲರ್ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ ಈ ಥರ ಚೇಂಜ್ ಆದಮೇಲೆ ನಾವು ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನು ಹಿಂಗೆ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ಒಂಥರ ಕೂಡಿಸ್ಬಿಟ್ಟು ಆಮೇಲೆ ಅದ್ರ ಮೇಲೇ ಸ್ವಲ್ಪ ನಾವು ರೆಡಿ ಮಾಡಿಟ್ಟ ಗ್ರೀನ್ ಚೀಸ್, ಅದು ಕಾಶ್ಮೀರಿ ಚಿಲ್ಲಿ, ಧನಿಯಾ ಪೌಡರು ಮಿಕ್ಸ್ ಮಾಡಿರಬೇಕು. ಆಮೇಲೆ ಬಂದುಬಿಟ್ಟು ಚಿಕನ್ ಮಸಾಲ ಮತ್ತು ಹಲ್ದಿ ಹುಡಿ. ಹಲ್ದಿ ಹುಡಿ ಕರಿಗೆ ಏನಾಗ್ತದೆ ಅಂದರೆ, ಹಲ್ದಿ ಹುಡಿ ಹೊಟ್ಟೆಗೆಲ್ಲ ಇವಾಗ ಏನಾದರೂ ವಿಷ, ಯಾಕಂದರೆ ನಾನ್ ವೆಜ್ಜರೆಲ್ಲ ಸ್ವಲ್ಪ ಹೊಟ್ಟೆ ಎಲ್ಲ ಹಾಳಾಗುತ್ತಲ್ಲ, ಆ ಥರ ಅದನ್ನು ಕಂಟ್ರೋಲ್ ಮಾಡ್ತಾ ಇರುತ್ತೆ ಹಲ್ದಿ ಹುಡಿ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು. ಇವಾಗ ಬಂದುಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಇದು ನೋಡಿ, ಇದರ ಸ್ಮೆಲ್ಲು ಹೋಗುತ್ತೆ, ಹಸಿ ಸ್ಮೆಲ್ ಇರುತ್ತೆ ಮಸಾಲೆದು, ಅದೆಲ್ಲ ಹೋಗಿದ್ಮೇಲೆ ಚೆನ್ನಾಗಿ ಈ ಥರನೇ ಫ್ರೈ ಮಾಡಬೇಕು. ನಿಮಗೆ ಸ್ವಲ್ಪ ತಾಳ್ಮೆಯಲ್ಲಿ ಫ್ರೈ ಮಾಡ್ತಾ ಇರಬೇಕು, ತಲೆ ಹಿಡಿಬಾರ್ದು, ನೀವು ನೋಡ್ತಾ ಇರಬೇಕು. ಒಂದು ಮೀಡಿಯಮ್ ಸ್ಪೀಡಲ್ಲಿ ಇರಬೇಕು ನಮ್ಮದು ಗ್ಯಾಸು, ಇಲ್ಲಾಂದರೆ ಗ್ಯಾಸ್ ಮೀಡಿಯಮ್ ಸ್ಪೀಡಲ್ಲಿ ಏನಾದರೂ ತಲೆ ಹಿಡಿಬಿಡುತ್ತೆ. ಆಮೇಲೆ ಮಿಡ್ಲಿಗೆ ಈ ಥರ ಗ್ಯಾಪ್ ಮಾಡಿಬಿಟ್ಟು ಟೊಮೆಟೊ ಇದೆಯಲ್ಲ, ಟೊಮೆಟೊನ ಅದೇ ಥರ ಮಿಡ್ಲಿಗೆ ಹಾಕಬೇಕು. ಯಾಕಂದರೆ ನಾನೇ ವೀಡಿಯೋ ಮಾಡ್ತೀನಿ, ನಾನೇ ಹಾಕ್ತಾಯಿದ್ದೇನೆ, ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ನೋಡಿ, ಇವಾಗ ಮಿಡ್ಲಲ್ಲಿ ಈ ಥರ ಹಾಕಿಬಿಟ್ರೆ ಸ್ವಲ್ಪ ಹೊತ್ತಾದಮೇಲೆ ಅದು ನೀರು ಬಿಡುತ್ತೆ. ಚೆನ್ನಾಗಿ ನೀರು ಬಿಡುವಾಗ ಏನಾಗುತ್ತೆ, ನಮಗೆ ಈಸಿ ಆಗುತ್ತೆ ಅದು ಕರಿ. ಇವಾಗ ಪ್ರೊಸೆಸಿಂಗ್, ಇವಾಗ ಕರಿದು ಬಂದರೆ ಸೈಡಲ್ಲಿ ಮಸಾಲೆಲ್ಲ ತಲೆ ಹಿಡಿಯಲ್ಲ, ಅಂದರೆ ಗಟ್ಟಿ ಆ ಥರ ನೀರು ಬಿಡ್ತಾ ಬರುವಾಗ ಅದ್ರ ಮೇಲೆ ಏನು ಮಾಡಬೇಕು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಯಲ್ಲ ಅದ್ರ ಮೇಲೇ ಹಾಕಬೇಕು. ಯಾವಾಗ ಟೊಮೆಟೊದ ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋದು, ಯಾಕೆಂದರೆ ಅದು ಸಡನ್ಲಿ ಹೋಗಿ ಇದರಲ್ಲಿ ಪಾತ್ರೆ ಕೆಳಗಡೆ ಹಿಡ್ಕೊಳ್ಳಲ್ಲ, ಈ ಥರನೇ ನೀರು ಬಿಡ್ತಾ ಬರುತ್ತೆ, ಆವಾಗ ಮಿಕ್ಸ್ ಮಾಡಬೇಕು. ನಾನೇ ವೀಡಿಯೋ ಮಾಡಿ ನನ್ನ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇರೋದು. ಸ್ವಲ್ಪ ಆ ಕಡೆ ಈ ಕಡೆ ವೀಡಿಯೋಸ್ ಎಲ್ಲ ಸ್ವಲ್ಪ ಕ್ಲಿಯರ್ ಇರೋಲ್ಲ, ನೀವು ನೋಡ್ಕೊಳ್ಳಿ. ಆದರೆ ಒಳ್ಳೆ ವೀಡಿಯೋಸ್ ನಾನು ಬಿಡ್ತೇನೆ ನೋಡಿ.
ನಿಮ್ಗೆ ಈ ಥರ ನಾವು ಫುಡ್ದು ವೀಡಿಯೋ ಬೇರೆ ಬೇರೆ ವೀಡಿಯೋಸ್ ಎಲ್ಲ ಬಿಡ್ತಾ ಇರ್ತೇನೆ. ಇದು ಬಂದುಬಿಟ್ಟು ಒಳ್ಳೆ ಚೆನ್ನಾಗಿ ಇದು ಫ್ರೈ ಆದಮೇಲೆ ಹಿಂಗೆ ಆ ಸೈಡಿದ್ದು ಮಸಾಲೆ ಎಲ್ಲ ತೆಗೆದು ಹಿಂಗೆ ಮಿಕ್ಸ್ ಮಾಡಬೇಕು. ಇದಕ್ಕೆ ಮಿಕ್ಸ್ ಮಾಡಿದ್ಮೇಲೆ ಇವಾಗ ಬಂದುಬಿಟ್ಟು ಅದಕ್ಕೆ ನೆಕ್ಸ್ಟು ಇದು ಯಾವುದು ಚಿಕನ್ ಹಾಕಬೇಕು. ನೆಕ್ಸ್ಟು ಇವಾಗ ನಮ್ಗೆ ಬಂದುಬಿಟ್ಟು 25 kg ಚಿಕನ್ ತಗೊಂಬಂದಿದೆ. 25 kg ಚಿಕನ್ ಅಂದರೆ ಒಂದು 180 ಜನ ಇದ್ದಾರೆ ಸ್ಟಾಫ್. ಅದಕ್ಕೆ 25 kg ಚಿಕನು ಅದಕ್ಕೆ ಮಿಕ್ಸ್ ಮಾಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಥರ ಬರುತ್ತೆ, ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಇವಾಗ ಇದರದ್ದು ಚಿಕನಿದ್ದು ಸ್ವಲ್ಪ ನೀರು ಬಿಡಲಿಕ್ಕಿರುತ್ತೆ. ಆಮೇಲೆ ನಮ್ಗೆ ಬೇಕಾದರೆ ಚಿಕನ್ ನೀರು ಬಿಡಲ್ಲ ಆ ಥರ ಇದ್ದರೆ, ಅಷ್ಟು ನೀರು ಕುಡಿಯೋದು ಚಿಕನ್ ಇದ್ದರೆ ಬಿಡಲ್ಲ ಅಂತ ಇದ್ದರೆ ನಾವು ಬೇರೆಯೇ ಒಂದು ಸ್ವಲ್ಪ ಪಾತ್ರೆಯಲ್ಲಿ ಚಿಕನ್ ತೆಗೆದು ಇದು ನೀರು ತೆಗೆದು ಮೇಲೆ ಹಾಕಬೇಕು. ನೀರು ಮೇಲೆ ಹಾಕಿದ್ಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಕುದೀತಾ ಬರುವಾಗಲೇ ಅದು ಚಿಕನ್ ಇದು ನೀರು ಬಿಡ್ತಾ ಬರುತ್ತೆ, ಆಟೋಮೆಟಿಕ್ಕಾಗಿ ಬಿಡ್ತಾ ಬರುತ್ತೆ. ಚಿಕನಲ್ಲಿ ಸ್ವಲ್ಪ ನೀರಿರುತ್ತೆ, ಮತ್ತು ಉಪ್ಪಿದ್ದು ಮತ್ತು ಈರುಳ್ಳಿದ್ದು ಅದರಲ್ಲೆಲ್ಲ ನೀರೆಲ್ಲ ಬಿಟ್ಟು ಬರುವಾಗ ಒಂಥರ ಮಸಾಲೆ ಹೆಂಗಿರುತ್ತೆ, ಟೈಟ್ ಮಸಾಲೆ ಆಗಿರುತ್ತೆ. ಟೈಟ್ ಮಸಾಲೆ ಅದೇ ಥರ ಕುದೀತಾ ಬರಬೇಕು. ಒಂದು ಸ್ವಲ್ಪ ಹೊತ್ತು ನೀವೇನು ಮಾಡಬೇಕು, ಮುಚ್ಚಳ ಹಾಕ್ಬಿಡ್ಬೇಕು. ಮುಚ್ಚಳ ಇರುತ್ತೆ, ಮುಚ್ಚಳ ಎಲ್ಲ ಹಾಕಿ ಸ್ವಲ್ಪ ಹೊತ್ತಾದಮೇಲೆ ನಾವು ಏನು ಮಾಡ್ತೀವಿ, ಫ್ರೈ ಮಾಡಿದ್ದು ತೆಂಗಿನಕಾಯಿ ಸ್ವಲ್ಪ ಮಿಕ್ಸಲ್ಲಿ ಹುಡಿ ಮಾಡಬೇಕು. ಫ್ರೈ ಮಾಡಿದ್ದು ತೆಂಗಿನಕಾಯಿ ಇರುತ್ತೆ, ಫ್ರೈ ಮಾಡ್ಕೊಂಡು ಇಟ್ಟಿದ್ದೆ ನಾನು ಆಲ್ರೆಡಿ. ಅದನ್ನು ಚೆನ್ನಾಗಿ ಏನು ಮಾಡಬೇಕು, ಮಿಕ್ಸಿ ಚಿಕ್ಕ ಜಾರಿಗೆ ಹಾಕಿ ಪುಡಿ ಮಾಡಬೇಕು. ನೀರು ಹಾಕಬಾರ್ದು, ಪುಡಿ ಮಾಡಿ ತೆಗಿಬೇಕು. ಯಾವ ಥರ ಅಂದರೆ ಈ ಥರ ಇವಾಗ ತೋರಿಸ್ತೇನೆ. ಪುಡಿ ಮಾಡಿ ಜಸ್ಟ್ ಈ ಥರ ಪುಡಿ ಮಾಡಬೇಕು. ಪುಡಿ ಮಾಡಿ ಹೀಗೆ ಸ್ವಲ್ಪ ಒಂದು ಸೈಡಿಗೆ ಈ ಥರ ಮಿಕ್ಸಿ ಹೊಡೆದಾಗ ಚೆನ್ನಾಗಿ ಪುಡಿ ಆಗುತ್ತೆ. ಪುಡಿ ಮಾಡಿಬಿಟ್ಟು ಸಪ್ರೇಟ್ ಒಂದು ಪಾತ್ರೆಗೆ ಹಾಕಿಬಿಟ್ಟು ಇಡಿ. ಪಾತ್ರೆಯಲ್ಲಿ ಹಾಕಿಬಿಟ್ಟು ಒಂದು ಸ್ವಲ್ಪ ಕ್ವಾಂಟಿಟಿ ಬೇಕು, ಯಾಕಂದರೆ ಒಂದು 2 kg ಅಷ್ಟು ತೆಂಗಿನಕಾಯಿ ಬೇಕು. ಆಮೇಲೆ ನಮಗೆ ಕರಿ ಕುದೀತಾ ಬರ್ತಾಯಿದೆ ನೋಡಿ, ಕುದೀತಾ ಬಂದಮೇಲೆ ನಮಗೆ ನೀರು ಬಿಡ್ತಾಯಿದೆ. ಆಮೇಲೆ ಈ ತೆಂಗಿನಕಾಯಿ ಇದೆಯಲ್ಲ ಪುಡಿ ಮಾಡಿದ್ದು, ಅದನ್ನು ಅದಕ್ಕೆ ಹಾಕಬೇಕು. ಮತ್ತು ನಮಗೆ ಸ್ವಲ್ಪ ಉಪ್ಪು ಕಡಿಮೆ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಅದು ಬಂದುಬಿಟ್ಟು ಮತ್ತು ಈ ಚಿಕನ್ನಿಗೆ ಈ ಥರ ಮೇಲೆ ತೆಂಗಿನಕಾಯಿ ಪುಡಿ ಮಾಡಿದಾಗಿದೆ. ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಿದೆ, ಚಿಕನ್ ಬಾಯ್ಲ್ ಆಗ್ತಾ ಒಂದು 70% ಬಾಯ್ಲ್ ಆಗಿದೆ. ಇನ್ನೂ ಒಂದು 20-30% ನಮಗೆ ಇನ್ನೂ ಬಾಯ್ಲ್ ಆಗಬೇಕು. ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಇದೇ ಥರ ಸ್ವಲ್ಪ ತೆಂಗಿನಕಾಯಿ ಪುಡಿ ಮಾಡಿ ಅದ್ರ ಮೇಲೆ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಮುಚ್ಚಳ ಹಾಕಿಡಿ. ಮುಚ್ಚಳ ಹಾಕಿದ್ಮೇಲೆ ಮತ್ತೆ ಹೆಂಗಿರುತ್ತೆ ಅಂದರೆ, ಮುಚ್ಚಳ ಹಾಕಿ ತೆಗೆದ್ಮೇಲೆ ಈ ಥರ ಇರುತ್ತೆ. ಚೆನ್ನಾಗಿ ಕರಿ ಒಂದು ಲೆವೆಲಿಗೆ ಬಂದಿದೆ. ಇವಾಗ ಒಂದು 90% ಕ್ಲಿಯರ್ ಆಯಿತು. ಇವಾಗ ಬಂದುಬಿಟ್ಟು ಅದೇ ಸ್ವಲ್ಪ ಕರಿ ಚಪಾತಿ ಮತ್ತು ಈ ಪರೋಟ ಈ ಥರ ತಿನ್ನೋ ಥರ ಟೈಟ್ ಗ್ರೇವಿ ಇದು ರೈಸಿಗೆ ಅಂತಲ್ಲ, ರೈಸಿಗೂ ಮಾಡ್ಬೋದು. ಆದರೂ ಕೂಡ ಇದು ಚಪಾತಿ ಮತ್ತು ಪರೋಟ ಇದರಲ್ಲೆಲ್ಲ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಅಂತ. ಇದು ನೋಡಿ, ಇನ್ನೂ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಇದಿಲ್ಲ. ಮೇಲೆ ಇವಾಗ ಲಾಸ್ಟು ಫೈನಲಾಗಿ ಹೆಂಗಿರುತ್ತೆ ನೋಡಿ. ಬಂದುಬಿಟ್ಟು ಕರಿ ಒಂಥರ ಸ್ಪೆಷಲಾಗಿ ನಾವು ನೋಡುವಾಗ ಗೊತ್ತಾಗುತ್ತೆ ನಿಮಗೆ ಮಸಾಲೆ ಎಲ್ಲ ಹೆಂಗೆ ಕುದೀತಾ ಇದೆ ಅಂತ. ಆಮೇಲೆ ಏನು ಮಾಡಿ ಸ್ವಲ್ಪ ಇದು ಕಸೂರಿ ಮೆತ್ತಿಂದ ಇರುತ್ತಲ್ಲ, ಅದು ಅದ್ರ ಮೇಲೆ ಲಾಸ್ಟ್ ಫೈನಲ್ ಅದ್ರ ಮೇಲೆ ಈ ಥರ ಹಾಕಬೇಕು. ಕಸೂರಿ ಮೆತ್ತಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಇದೇ ಥರ ಕುದೀತಾ ಇರಬೇಕು. ಓಪನ್ನಲ್ಲೇ ಕುದೀತಾ ಇರಲಿ, ಯಾಕಂದರೆ ಕ್ಲೋಸ್ ಮಾಡಬೇಕು ಸ್ವಲ್ಪ ಹೊತ್ತು. ಆಮೇಲೆ ಸ್ವಲ್ಪ ಹೊತ್ತು ಓಪನ್ ಇದು ಮಾಡಿದ್ಮೇಲೆ ಈ ಥರ ಗಟ್ಟಿ ಗ್ರೇವಿ ಇರುತ್ತೆ. ಚಪಾತಿಗೆ ಹಾಕ್ಕೊಂಡು ನೋಡಿ, ಚಪಾತಿಗೆ ಹಾಕೋ ನೋಡಿ ಪ್ಲೇಟಲ್ಲಿ ಹೆಂಗೆ ಗ್ರೇವಿ ಹೆಂಗೆ ಟೈಪ್ ಗ್ರೇವಿ ಇದೆ ಅಂತ ಚೆನ್ನಾಗಿರುತ್ತೆ. ಇದು ನೀವು ಒಂದು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ. ನಮ್ಮ ಚಾನಲ್ ಫಾಲೋ ಮಾಡಿ.